ಪುಟ್ಟ ಮಗುವಿಂದ ಜೊತೆಗಿದ್ದೆ. ಹೌದಾ ಸರ್? ಇವರೆಲ್ಲ ಮದುವೆ ಆಗಕ್ ಮುಂಚೆ ಇಂಥವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ. ಹೌದಾ? ದೂರದಿಂದ ತೋರಿಸಿದ್ದ. ಹುಟ್ಟಿಂದ ದೊಡ್ಡೊಳಗ ಲಕ್ಕಿ ಪರ್ಸನ್ ಅಂದ್ರೆ ಯಾರು ಇವ್ರ? ಇದೇ ಹೊಟ್ಟೆ ಹುಡ್ಕೋತಾ ಇದೆ, ಸಂತೋಷ ಅದೇ 3 ಜನ ಇರ್ತೀರ ಅಪ್ಪಾಜಿ ಅದಿಲ್ಲ ಅಂತ ಜೀವನದಲ್ಲಿ ಆಸೆ ಪಟ್ಟಿದ್ದೆಲ್ಲ ಗುಡ್ ಗುಡ್ ಗುಡ್. ಒಳ್ಳೇದೆಲ್ಲ ಏನು ಮಾಡೋದು ಇವಾಗೆಲ್ಲ ಆವಾಗ ನಮ್ಮ ಡ್ಯಾಡಿ ಹೇಳ್ತಾ ಇದ್ರು ಇದಾಯ್ತಲ್ಲ ಇಂಟರ್ನ್ಯಾಷನಲ್ ಬ್ಯೂಟಿ ಕಾಂಟೆಸ್ಟ್ ಆಯ್ತಲ್ಲ ಮೊನ್ನೆ ಮನೆಗೆ ಹೋದಾಗ್ಲಿಂದ ಹೇಳ್ತಾ ಇದ್ದೀನಿ. ಯಾಕೆ ನೀವೆಲ್ಲ ಹೆಣ್ಮಕ್ಳಿಗೆ ಫೋನ್ ಯಾಕೆ ಬರುತ್ತೋ ಮುಖ್ಯಮಂತ್ರಿ ಅವರು ಟಿಶ್ಯೂಸ್ ಕೂಡ ಕೇಳಮ್ಮ ಎಕ್ಸ್ಪ್ರೆಸ್ ಮಾಡಿ ಸರ್. ಅದು ಯಾವಾಗಲೂ ಬರೋಲ್ಲ. ನಮಗೆ ಯಾರು ಹೃದಯಕ್ಕೆ ಹತ್ತಿರವಾಗಿರ್ತಾರೆ ಆ ಥರದಲ್ಲಿ ಇದ್ದಾಗಲೇ ಮಾತ್ರ ಇವೆಲ್ಲ ಎಕ್ಸ್ಪ್ರೆಸ್ ನೋವು ಹೊರಗಡೆ ಹಾಕ್ಬಿಟ್ರೆ ಆಗ್ಬೇಕು. ಅದು ಒಳ್ಳೇದು. ಯಾವ ರೀತಿಯಲ್ಲಾದರೂ ಇಲ್ಲ ಕಣ, ಬರ್ತೀನಿ ಕಣ, ನಿನ್ ಜೊತೆಲ್ಲೇ ಬರ್ತೀನಿ ಕಣ. ಏನು ಯೋಚನೆ ಮಾಡ್ಬೇಕು. ಅಲ್ಲ, ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕು. ನೀವೆಲ್ಲ ಒಟ್ಟೊಟ್ಟಿಗೆ ಸಿನಿಮಾ ಮಾಡ್ಬೇಕು, ಕೆಲಸಗಳು ಮಾಡ್ಬೇಕು. ನೀವು ಬೇರೆ ನಾನ್ ಬೇರೆ ಏನಲ್ಲವ. ಫೋನ್ ಮಗಳ ಜೊತೆಲಿ ನಾಟಕದಲ್ಲಿ ಕೆಲಸ ಮಾಡಿದ್ದೀವಿ. ಅಯ್ಯೋ, ಎಲ್ಲ ಸಿನಿಮಾದಲ್ಲಿ, ನಾಟಕದಲ್ಲಿ ಎಲ್ಲ ಕಡೆನೂ ಓಡಾಡಿದ್ದೇವೆ. ಅದು ಇವನೇ ಮಾಡಿದ ಕಂಪ್ನಿಯಲ್ಲಿ ನಾವು ಇವನು ಎಲ್ಲರೂ ಒಟ್ಟಿಗೆ ದುಡ್ಡಿದ್ದೆವು. ನನ್ನ ಕಂಪ್ನಿಯಲ್ಲೂ ಇದ್ದ, ಬೇರೆ ಕಂಪ್ನಿಯಲ್ಲೂ ಇದ್ದ. ಸರ್ವಿಸ್ ಮಾಡಿದ್ದೀನಪ್ಪ ಒಂದೆರಡು ತಿಂಗಳು. ನೋಡು, ನಾನು ಇದ್ದಲ್ಲ, ನೀನಿದ್ದೆ ಇದ್ದ ನಮ್ದು ಓಪನೇಶ್ವರ ತಾನೆ ಇದರಲ್ಲಿ ತಿಂಗಳಿಗೆ ಗದಗ್ನಲ್ಲಿ ಬಂದಿದ್ದ. ಗದಗ್ನಲ್ಲೂ ಬಂದಿದ್ದೆ, ಮಂಡ್ಯ ಮಂಡ್ಯದಲ್ಲಿ ಬಹಳ ದಿವಸ ಉಳಿದೆ. ಗದಗ್ನಲ್ಲಿ ಸ್ವಲ್ಪ ದಿವಸ. ನೋಡಕ್ ಬಂದಿದ್ದೆ ನಾನು ನಾಟಕ. ಇವತ್ತಿನ ನಮ್ಮ ಲವಕ್ಷ ನಾಟಕಕ್ಕೆ ಯಾರು ನುಗ್ಸೋರು? ಯಾರು ನಮ್ಮ ಲವಕ್ಷ ನಾಟಕ ಯಾರು ಗಿರಿಜಾ ಲೊಕೇಶನ್ ಮಾಡಿದ್ವಿ, ಇವರೇ ನೋಡಿಸಿದ್ದು. ಇವ್ರಿಲ್ದೆ ಪ್ರಾಕ್ಟೀಸ್ ಇಲ್ಲದೆ ಆಡೋದೇ ಇಲ್ಲ ಅಲ್ವಾ? ಲವಕ್ಷ ರಾಮ ಕಥಾ ಸೀತಾರಾಮ ನಮಗೆ ನಿಮ್ಮಿಬ್ಬರು ನೋಡಕ್ಕೆ ಬರ್ತಿದೆ. ಯಾಕಂದ್ರೆ ಇದಾರೆ ಮಾಡೋರು ಇವರು. ನಿಮ್ಗೆ ಸದಾರಾಮಿ ನಾಟಕ ಗೊತ್ತಿದ್ಯಾ ಪೂರ? ಹೌದಾ? ಅವರು ಹಂಸಲೇಖ ಅವರು ಸಾವುಕಾರ ನಾಟಕ ಕೇಳಿದ್ರಪ್ಪ. ತುಂಬಾ ಪರಹಿತವ ಮಾಡುವ ಗುಂಪಿರುವ ತನಗಾಗಿ ಬಾಳುವವ ಹೆಗ್ಗಣದ ತಮ್ಮ ಲೋಭಿಯ ಸೆರಿಗಿಂತ ಇದ್ದೆಲ್ಲ ಗೂರ್ಲು ಗುಂಡ ಮಾಡಿದವು ಧರ್ಮನಾಯಿ ಗುಂಪಿನವನು. ಸುಮಾರು 2 ಗಂಟೆ ಕಾಲದ ಮಾಡಿದ್ದಾರೆ. ಸಾವುಕಾರ ನಾಟಕ ಹಾಡುಗಳ ಬಗ್ಗೆ. ರಾಜನ ರಾಜ ಇದು ಗುಬಿಗೌಡ ಮತ್ತೆ ಹೋಗಿದ್ದು ಚಂದ್ರಸೌಡ ಕರೆಸಿದ್ರು. ಯಾವ್ದು ಕೆಂಪು ಬೆಲ್ಲೊತ್ತಿಗೆ ಸಾವುಕಾರ ಮಾಡ್ಬೇಕಣ್ಣ, ನೋಡಿ ಬರ್ಬೇಕು. ನಾನು ಮಾದೇವಯ್ಯ ಕೃಷ್ಣಯ್ಯ, ನಾನು ಆಚಾರ್ಯ ಮಾರವಾಡಿ. ಇವರು ಮಾಡಿದ್ರು ಆಚಾರ್ಯ ನರಸಿಂಹ ಬಾಲಣ್ಣ, ಇದು ಮಾರವಾಡಿ. ಜೀವಿ ಅಯ್ಯರು ಸಾವುಕಾರ. ಪಾಂಡವಪುರಕ್ಕೆ ಮಗ ಮಾಡ್ತಿದ್ದಲ್ಲ, ನಾಟಕಕ್ಕೆ ಕರ್ಕೊಂಡು ಹೋಗಿದ್ರು ಪಾರ್ಕ್ ಮಾಡಕ್ಕೆ. ಬೆಳಗ್ಗೆ ಬಂದ್ಬಿಟ್ಟು ನನಗೆ ದೊಡ್ಡವರಾದ್ರು ಅನ್ನದಾತರು ಹಣ ಬನ್ನಿ ಥಿಯೇಟರ್ ಚಂದ್ರಪುರ ಕರ್ಕೊಂಡೋಗಿ ತೆಗೆದುಕೊಂಡು ಬರ್ತಿದ್ದೆ. ದಶಾಧಾರದ
ಸಂಗೀತ ಕಂಪ್ನಿ ಪಾಪ ಗತಬೈ ಬರೋದು ಒಂದೊಂದು ಹಾಡುಗಳನ್ನ ಹಾಡ್ತಿ ಖುಷಿ ಕೊಟ್ಟರು. ಹೌದಪ್ಪ ಕಂಡ ಬರ್ಬೇಕು ನೀವೆಲ್ಲ. ಬರ್ಲಿ ಅಂತ ಕಾಯ್ತಾ ಇದ್ವಿ ಮೇಡಮ್. ಫೋನ್ ಮಾಡಿದ್ನಂತೆ. ಅಲ್ಲ, ಕಾಫಿ ಕರ್ಕೊಂಡು ಹೋಗೋಣ ಅಂದ್ರೆ ನೀವು ಬರ್ಲಿ ಅಂತ ಕಾಯ್ತಾ ಇದ್ವಿ. ಪಾನಿಪುರಿ ಆ ಕಡೆ ಬನ್ನಿ, ಆ ಕಡೆ ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ. ಆ ಕಡೆ ಗಣೇಶರ ಅವ್ರನ್ನ ಆ ಕಡೆ ಬಿಡಿ ಒಂಚೂರು. ಇವತ್ತು ಒಟ್ಟಿಗೆ ಸೇರ್ಬಿಟ್ಟಿದೆ. ಹೌದಪ್ಪ ಹೌದಪ್ಪ ಅದಕ್ಕೆ ತುಂಬಾ ಕೇಳಿದ್ರು ಮೇಡಮ್. ನಿನ್ನೆ ಬೆಳಗ್ಗೆನೂ ಮಾತಾಡಿದ್ರು ಮೇಡಮ್ ನಿಮ್ಮ ತಂದೆ ಬಗ್ಗೆ. ಬೆಳಗ್ಗೆನೂ ನಿಮ್ಮ ತಂದೆ ಬಗ್ಗೆ ಮಾತಾಡಿದ್ರು. 71 ವರ್ಷ ಸ್ನೇಹಿತರು. ಹೌದಾ? 71 ವರ್ಷ. ನಿನ್ನೆಯಿಂದ ನಿಮ್ಮನ್ನ 100 ಸಲ ನೆನೆಸ್ಕೊಂಡಿದ್ದಾರೆ. ಅಮ್ಮ ಹಾ, ನಾನು ಕಲ್ಲ ನೋಡ್ತಿದ್ದೆ ಅವನಿಗೆ. ಹೌದಾ? ಮಾರ್ಕಿದೆ ಇಲ್ಲಿ. ಇಲ್ಲ, ನಿಜವಾಗ್ಲೂ ನಿನ್ನೆಯಿಂದ ನಿಮ್ಮನ್ನ ದೇವರಣಿಗಳು ಒಂದು 100 ಸಲ ನೆನೆಸ್ಕೊಂಡಿದ್ದಾರೆ ಅಪ್ಪಾಜಿ. ಹಾ, ಆ ಪ್ರೀತಿ ವಿಶ್ವಾಸ ಹಂಗೆ ಉಳ್ಕೊಂಡಿದೆ ನೋಡಿ. ಎಲ್ಲ ಕಡೆ ನೀವೇನಪ್ಪ. ನಾನು ಇವನು ಹೇಳ್ತಾ ಇದ್ರು ಇವರು ಕೃಷ್ಣನ ನಮ್ಮಲ್ಲಿ ಇವರು ಸ್ವಲ್ಪ ದೊಡ್ಡವನು. ಇದ್ರಲ್ಲಿ ಯಾರು ದೊಡ್ಡವರು? ಇವ್ರು ದೊಡ್ಡ ನೀವು ದೊಡ್ಡವರಾ ಸರ್? ಅಪ್ಪಾಜಿ ಫಸ್ಟ್ ನೀವು ದೊಡ್ಡವರು? ಒಂದೇ ವಯಸ್ಸಾ? ಹಾ, ಇವನಿಗೆ ಒಂದು 70 ಚಿಲ್ಲರೆ. 78. ಹಾ, 78 ಹತ್ರ ಬಂದ. ಚಿಲ್ರೆ. ಇವ್ರಪ್ಪನ ಆಟ ಆಡಿ ಇವ್ರಪ್ಪ ಬರೆಯೋದು ಸರಿಯಾಗಿ ಭಿನ್ನ ಕೇಸ್ಮೂರ್ತಿ. ಇಲ್ಲ ಇಲ್ಲ, ಅವ್ರಿಬ್ರು ಮಾತಾಡ್ಲಿ. ಇಲ್ಲ ಇಲ್ಲ ಇವನ ಹತ್ರ ನಿಂತ್ಕೊತಿದ್ವಿ. ಹಾ, ನಿಂತ್ಕೊಳ್ಳಿ. ಅವ್ರ ಪ್ರೀತಿ. ಚೇರಿದೆ, ಚೇರಿದೆ. ಸ್ಪಾಂಡಿಲಸ್ ಕಣೋ, ನಿಂತ್ಕೊಳ್ಳಕ್ಕಾಗಲ್ಲ. ಸೊಂಟ ನೋವು. ನನಗೂ ಅಷ್ಟೇ ಇದ್ರಲ್ಲಿ ನಿಂತ್ಕೊಳ್ತಿದ್ದೆ. ಇಲ್ಲಪ್ಪ ಹೋಗುತ್ತೆ ಆಯ್ತಾ. ಅಪ್ಪಾಜಿ ಕೂತ್ಕೊಳ್ಳಿ. ಅಪ್ಪಾಜಿ ಒಂದು ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಮಗ. ಅವಾಗ್ಲೇ ಹೇಳಿದ ತಕ್ಷಣ ಹೌದಾ ಯಾವಾಗ ಬರ್ತಾರಂತೆ, ಎಷ್ಟೊತ್ತಿಗೆ ಬರ್ತಾರಂತೆ? ಅಯ್ಯೋ ರಾತ್ರಿನೂ ಒಂದ್ಸಲ ಕೇಳಿದ್ರೆ ಎಷ್ಟೊತ್ತಿಗೆ ಬರ್ತಾರಂತೆ ಅಯ್ಯೋ ಅಂತ. ನಂಗೆ ನಿಜವಾಗ್ಲು ಎಷ್ಟು ಪ್ರೀತಿ ವಿಶ್ವಾಸ ನಿಮ್ಮ. ಎಷ್ಟು ನಿರಾಸೆ ಮಾಡ್ಬಿಟ್ಟೆ, ಲೇಟ್ ಮಾಡ್ಬಿಟ್ಟೆ. ಇನ್ನೇನಿಲ್ಲ. ಹೌದಾ? ಮೇಡಮ್ ಕೂತ್ಕೊಳ್ಳಿ. ಇವತ್ತೇ ನಡ್ಕೊಂಡ್ ಬಂದಿರೋದು. ಇವತ್ತೇ ನಡೆದಿರೋದು. ಇದ್ರಲ್ಲಿ ಇವ್ರು ನೋಡಕ್ಕೆ ಅಂತ ನಡ್ಕೊಂಡ್ ಬಂದೆ. ಸೀರಿಯಲ್ ದೇವರು ಅಮ್ಮ ಮಾಡ್ತಾರದು ಬರೀ. ಹೌದಾ? ನೋಡ್ತಾ ಇದ್ದೀನಿ. ನಾನಿನ್ನ ಬಿಡಲ್ಲ. ಕಲಾವಿದರು ಅದು ರಕ್ತಗತವಾಗಿ. ಕೃಷ್ಣ ರಾಧಾ ರುಕ್ಮಿಣಿ. ನೋಡಿ ಎಲ್ಲಾರು ಒಂದ್ ಕಡೆ ಪೋಣಿಸ್ತೀರ ನೋಡು. ಹಾಡೋರು ಸರ್ ರಂಗಭೂಮಿ ಇವರು ಸುಭದ್ರ ಪಾಠ ಏನ್ ಪರವಾಗಿಲ್ಲ ಸರ್. ಜನನೀಯ ದಾಸ್ಯವನ್ನು ಹರಿಸಿ ಒಂದು ಹಾಡು ಬಂದ್ಬಿಟ್ರೆ ಆ ಜನ ಅದೆಷ್ಟು ಕ್ಲಾಪ್ಸ್ ಹೊಡೆಯೋರು ಅಂದ್ರೆ ಒಂದ್ ಸುಮಾರು ಇಲ್ದೆ ಹೋಗ್ತಿರ್ಲಿಲ್ಲ. ಹೌದು ಎಲ್ಲಲ್ಲಿ ಹಿಂದೆ ನಿಂತಿರೋರು. ಹೌದು. ಬೈಕ್ ಇಲ್ಲ ಗೀಕ್ ಇಲ್ಲ ಏನೂ ಇಲ್ಲ. ಆಮೇಲೆ 4 ಚಕ್ರ ನಾಟಕದಲ್ಲಿ ಆ ತಾಯಿ ಪಾತ್ರ ಮಾಡೋರು. ತಾಯಿ ಪಾತ್ರ ಅಂದ್ರೆ ಅಪ್ಪಾಜಿಯವ್ರ ಅಮ್ಮ ಅಂತೆ. ಆ ಹರ್ಕತ್ ಅದು ಇವ್ರ ವಂಶನೇ ಅದು. ಬರೀ ಕಲಾವಿದ್ರ ವಂಶ. ನೀನು ಹೊಗಳ್ತೀಯ ಬೈತೀಯ. ನಿನ್ನೆಯಿಂದ ಕಾಯುವಿಕೆ. ನಾಟಕಕ್ಕೆ ವಿ ಶಾಂತಾರಾಮ್ ಜಯಸಿ ಕಡ್ಕೊಂಡು ಬಂದಿದ್ರು. ಅವ್ರ ದಿವಸ ಅಮ್ಮನೇ ಪಾಠ.
ಏನು ಅದೆಲ್ಲ ಗಮನ ಬಿಟ್ಬಿಟ್ಟಿಲ್ಲ. ಇವರು ಮಗ ಮಕ್ಕಳು ಮೊಮ್ಮಗಳು ಎಲ್ಲರೂ ಅಂದರೆ ಇವ್ರು 3-4 ತಲೆ ಮಾಡಿ ಮುಟ್ಕೊಂಡು ಹೋಗ್ಬಿಟ್ಟೆ ಹೌದು ಹೌದು ಕಂಪ್ನಿ ಇದ್ದ ನೀನು ಇದ್ದ. ಮಗಳು